ಹಾಯ್ ನಮಸ್ಕಾರ ಎಲ್ರಿಗೂ ಪವಿತ್ರ ಪವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ, ಇವರು ನಮ್ಮ ಅಪ್ಪಾಜಿ. ನಾವು ಹುಟ್ಟಿದಾಗಿಂದ ನಮ್ಮ ಅಪ್ಪಾಜಿ ಫಸ್ಟ್ ಟೈಮ್ ಅಲ್ಲಿಗೆ ಬಾರಿಸ್ತಾ ಇರೋದು ನೋಡ್ತಾ ಇರೋದು. ಹಂಗಾಗಿ ನಾನಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದೀನಿ, ನಮ್ಮ ಅಪ್ಪಾಜಿಗೂ ಅಲ್ಲಿಗೆ ಬಾರ್ಸಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ನಾವೆಲ್ಲರೂ ಅಜ್ಜಿ ಮನೆಗೆ ಮೊಹರಂ ಹಬ್ಬಕ್ಕೆ ಬಂದಿದ್ದೀವಿ. ನಮ್ಮ ಫಸ್ಟ್ ಟೈಮ್ ಹಬ್ಬನೇ ಅಂತ ಹೇಳ್ಬೋದು. ಇವ್ರು ಬಂದ್ಬಿಟ್ಟು ನನಗೆ ಅಕ್ಕ ಆಗ್ತಾರೆ. ಸೊ ಟಿಫನಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ಅಲಸಂದಿ ವಡೆ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಇದೆಲ್ಲ ಸೈಡಿಗೆ ಶೆಡ್ ಹಾಕಿದ್ದಾರೆ. ಸೊ ಅಲ್ಲಿ ಮಾಡ್ತಾ ಇದ್ದಾರೆ ಎಲ್ಲರೂ ಕುಂತ್ಬಿಟ್ಟು. ನಾವು ನೈಟ್ ಮತ್ತೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೈಟ್ ಈಗ ಅಲ್ಲಿ ಪೀರ್ಲ್ ದೇವ್ರ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಪೀರ್ಲ್ ದೇವ್ರ ಅಂತಲೇ ಕರೆಯೋದು, ಹಾಗಾಗಿ ನಾನು ಹಂಗೆ ಹೇಳ್ತಾ ಇದ್ದೀನಿ. ಸೊ ಪೀರ್ಲ್ ದೇವ್ರ ಹತ್ರ ಹೋಗ್ಲಿಕ್ಕೆ ರೆಡಿ ಆಗಿದ್ದೀವಿ ಎಲ್ಲರೂ. ಇವನು ನನ್ನ ತಮ್ಮ ಆಗಬೇಕು. ಇವನು ಪಾನ್ಕ ಹಿಡ್ಕೊಂಡು ಇವನು ರೆಡಿ ಆಗಿದ್ದಾನೆ. ಇವ್ರು ಬರೋದನ್ನ ವೇಟ್ ಮಾಡ್ತಾ ಇದ್ದಾರೆ. ಸೊ ಕೇರಿಯವರೆಲ್ಲರೂ ಸೇರಿಬಿಟ್ಟು ಪಾನ್ಕನ ದೇವ್ರ ಹತ್ರ ಒಂದೇ ಸಲ ಹೋಗಿ ತಗೊಂಡು ಹೋಗ್ತಾರೆ. ಈ ಲಾಗಲ್ಲಿ ನನಗೆ ಗೊತ್ತಿರೋ ಸ್ವಲ್ಪ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ಇಲ್ಲಿ ಒಂದು ಊರಲ್ಲಿ ಹಬ್ಬ ಮಾತ್ರ ಅಲ್ಲ ಮಾಡ್ತಾ ಇರೋದು, 2 ಊರವ್ರು ಸೇರಿಬಿಟ್ಟು ಹಬ್ಬನ ಆಚರಣೆ ಮಾಡ್ತಾರೆ. ಅದರಲ್ಲೂ ಹಿಂದೂ ಮುಸ್ಲಿಮ್ಸ್ ತುಂಬ ಅನೋನ್ಯವಾಗಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಎಲ್ಲ ಕಡೆನೂ ಅದೇ ರೀತಿಯೇ ಇರೋದು. ಬಟ್ ಪಾನ್ಕ ಎಲ್ಲ ದೇವರಿಗೆ ಅರ್ಪಿಸಿ ಬಂದಿದ್ದಾರೆ. ಸೊ ಈಗ ಮಾದಲಿನ ತಿಂತಾ ಇದ್ದಾರೆ ಹುಡುಗರು ಎಲ್ಲರೂ 5 ಜನನೂ ಸೇರಿಬಿಟ್ಟು. ಸೊ 5 ಜನ ಅಂತ ಯಾಕೆ ಮೆನ್ಷನ್ ಮಾಡಿದ್ನೆ ಅಂದರೆ, ಸೊ ಏನು 5 ಜನ 9 ಜನ ಕೂತ್ಕೊಂಡು ಈ ಥರ ಮಾದಲಿನ ಸ್ವಲ್ಪ ಸಾಂಬ್ರಾಣಿ ಹಾಕ್ಬಿಟ್ಟು ಎಲ್ಲ ತಿಂತಾರೆ ಅಂತ ನಾನು ಕೇಳಿದ್ದೀನಿ. ಸೊ ಹಂಗಾಗಿ ಇವತ್ತು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅನ್ಮಾತು. ನಾವೆಲ್ಲರೂ ಊಟ ಮಾಡ್ಕೊಂಬಿಟ್ಟು ಮಲ್ಕೊಳ್ತೀವಿ. ಸೊ ನೆಕ್ಸ್ಟ್ ಮಧ್ಯರಾತ್ರಿ 3 ಗಂಟೆ ಸುಮಾರು ಎದ್ದಿದ್ದೀವಿ. ಯಾಕಂದರೆ ಈಗ ದೇವರೆಲ್ಲವೂ ಎದ್ದಿದ್ದಾರೆ. ಅಂದರೆ ಈಗ ಬೆಂಕಿ ತುಳಿಯೋ ಸಮಯ ಅಂತೆ. ಅಂದರೆ ಇಲ್ಲಿ ಒಡ್ರಳ್ಳಿಯಲ್ಲಿ ತುಳಿಯಲ್ಲ, ಇಲ್ಲಿಂದ ಪೀಕೆಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ದೇವ್ರನ್ನು ಕೂಡಿಸಿರ್ತಾರೆ. ಅಲ್ಲಿ ಆ ದೇವರು ಮತ್ತು ಇವರೆಲ್ಲರೂ ಸೇರಿಬಿಟ್ಟು ಒಂದೇ ಸಲ ಬೆಂಕಿ ತುಳಿತಾರಂತೆ. ಹಂಗಾಗಿ ನಾವು ಹೋಗಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಇದೆಲ್ಲ ನೋಡ್ಕೊಂಬಿಟ್ಟು ಇವರಿಂದನೇ ಹೋಗೋಣ ಅಂತ ಇದ್ದೀವಿ. ನೋಡ್ರಿ, ಇವರೆಲ್ಲರೂ ಎಲ್ಲ ಯಾವುದು ಊರಲ್ಲಿರೋ ಹಿರಿಯರಿಗೆ, ಆಮೇಲೆ ಊರಲ್ಲಿರೋ ದೇವ್ರ ಕಟ್ಟೆ ದೇವಸ್ಥಾನಕ್ಕೆ ಎಲ್ಲ ಹೋಗ್ಬಿಟ್ಟು ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಅಂಥೇಳಿ ಅವ್ರವ್ರೇನೋ ಮಾತಾಡಿಕೊಂಡು ಈಗ ಈ ಊರಿಂದ ಪೀಕೆಹಳ್ಳಿಗೆ ಹೋಗ್ತಾ ಇದ್ದಾರೆ ನೋಡಿ. ನನಗೇನಪ್ಪ ಡೌಟ್ ಅಂದರೆ, ಸೊ ಇವರು ಮೈಯಲ್ಲಿ ನಿಜವಾಗ್ಲೂ ದೇವರು ಬಂದಿರುತ್ತಾ ಅನ್ನೋದು ನನಗೆ ಡೌಟ್. ಸೊ ಈ ಜನರಲ್ಲಿ ನಂಬಿಕೆನೋ ಮೂಢನಂಬಿಕೆನೋ ನನಗಂತೂ ಗೊತ್ತಿಲ್ಲ. ಬಟ್ ನಮಗೆಲ್ಲ ದೇವರು ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ನನಗನ್ಸುತ್ತೆ ಇವ್ರಿಗೆಲ್ಲ ದೇವ್ರನ್ನ ತಡ್ಕೊಳ್ಳೋ ಶಕ್ತಿ ಇರುತ್ತಾ, ಅಷ್ಟು ಕೆಪಾಸಿಟಿ, ಅಷ್ಟು ಪರಿಶುದ್ಧವಾಗಿ ಇರ್ತಾರ ಜನಗಳು ಅಂತ ನನಗೆ ಒಂದು ಡೌಟ್. ನಿಮಗೂ ನಮ್ಮ ಥರನೇ ಏನಾದರೂ ಯೋಚನೆ ಇದ್ದರೆ ಎಸ್ ಅಂತ ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ. ನಂಗೆ ಗೊತ್ತಿರೋದು ಏನಂದರೆ, ಸೊ ದೇವರು ಮೈಯಲ್ಲಿ ಬರಲ್ಲ, ಅವರ ಶಾಖ ಅಥವಾ ಅವ್ರ ಸ್ಪರ್ಶ ಅನ್ನೋದು ಇವ್ರಿಗೆ ತಗಲಿರುತ್ತೆ ಅಷ್ಟೇ ಹೊರತು ದೇವರು ಮೈಯಲ್ಲಿ ಬಂದರೆ ಈ ಜನರು ತಡ್ಕೊಳ್ಳೋ ಶಕ್ತಿ ಇರೋಲ್ಲ ಅಂತ ನನ್ನ ಅನಿಸಿಕೆ. ಬನ್ನಿ, ಹೋಗ್ತಾ ನಾನು ಮೊಹರಂದು ಒಂದು ಚಿಕ್ಕ ಕಥೆನ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನಾನು ತಿಳ್ಕೊಂಡಿರೋ ಪ್ರಕಾರ ನಿಮಗೆ ಒಂಚೂರು ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಊರಿಂದ ಈ ಪೀರ್ಲ ದೇವರುಗಳನ್ನು ನೆಕ್ಸ್ಟ್ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಈ ಊರಲ್ಲಿ ಬೆಂಕಿ ಹಾಕಿರ್ತಾರಲ್ವ, ಅದನ್ನು ಇವತ್ತು ತುಳಿಯಲ್ಲ. ಸೊ ಇವತ್ತು ಈವ್ನಿಂಗ್ 4 o'clockಗೆ ಮೇ ಬಿ ತುಳಿತಾರೆ. ಹಂಗಾಗಿ ಇವರೆಲ್ಲರೂ ನೆಕ್ಸ್ಟ್ ಪೀಕೆಹಳ್ಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಅವರು ಆ ಪೀರ್ಲ ದೇವರುಗಳು ಇವ್ರ ಸಲುವಾಗಿ ವೇಟ್ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ 3 ಗಂಟೆ ಆಗಿದೆ. ಇಲ್ಲಿಂದ ಸವಾರಿಗಳನ್ನ ಎತ್ಕೊಂಡು ನಡ್ಕೊಂಡೇ ಹೋಗ್ತಾರೆ, ನೋಡ್ಬೋದು ನೀವು. ಐ ಥಿಂಕ್ ಈ ಊರಿಂದ ಅಂದರೆ ಈ ವಡ್ರಳ್ಳಿಯಿಂದ ಪೀಕೆಹಳ್ಳಿ ಸುಮಾರು ಒಂದು 3 ಕಿಲೋಮೀಟರ್ಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಈ 3 ಕಿಲೋಮೀಟರ್ಸ್ನು ಇವರು ಸವಾರಿನ ತೊಗೊಂಡು ನಡ್ಕೊಂಡೇ ಹೋಗ್ತಾರೆ. ಇವರಿಂದ ಜನಗಳು ಸಹ ತುಂಬ ಜನನೇ ಹೋಗ್ತಾರೆ. ಸೊ ಇವ್ರ ಜೊತೆಲಿ ನಾವು ಈ ವರ್ಷ ಬಂದಿದ್ದೀವಿ ಅಲ್ವಾ, ಹಾಗಾಗಿ ನಾವು ಇವರಿಂದೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಮತ್ತೆ ಮುಂದಿನ ವರ್ಷ ನಾವು ಹಬ್ಬಕ್ಕೆ ಹೋಗ್ತೀವೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ಸೊ ಹಂಗಾಗಿ ಈ ವರ್ಷ ಬೆಂಕಿ ತುಳಿಯೋದು ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಂಗಾಗಿ ಆ ಊರಿಗೆ ಈಗ ಹೋಗ್ತಾ ಇದ್ದೀವಿ. ಸೊ ಬೈಕ್ ತರಲಿಕ್ಕೆ ಮಾಮ ಹೋಗಿದ್ದಾರೆ, ಮಾಮನ ಹಿಂದೆ ಹೋಗ್ತಾ ಇದ್ದೀವಿ ಬೈಕಲ್ಲಿ. ಇಲ್ಲಿ ನಾನು ಮೊಹರಂ ಹಬ್ಬದ ಸ್ವಲ್ಪ ವಿಚಾರ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ನೆ ಅಲ್ವಾ, ಅದ್ರ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ ಇಸ್ಲಾಂ
ಈ ಮೊಹರಂ ಅಂದರೆ ಮುಸ್ಲಿಮ್ಸರ ಕ್ಯಾಲೆಂಡರ್ ಪ್ರಥಮ ತಿಂಗಳು ಅಂತ ಹೇಳ್ತಾರೆ. ನಮಗೆ ಯುಗಾದಿ ಮೊದಲನೇ ವರ್ಷ ಯಾವ ರೀತಿ, ಸೊ ಕ್ರಿಶ್ಚಿಯನರಿಗೆ ಜನವರಿ 1 ಅವರು ಆಚರಣೆ ಮಾಡ್ಕೊಳ್ತಾರೆ. ಹಂಗೆ ಮುಸ್ಲಿಮ್ಸರು ಸಹ ಮೊಹರಮನ್ನು ಮುಸ್ಲಿಮ್ಸರ ಕ್ಯಾಲೆಂಡರ್ ಪ್ರಥಮ ತಿಂಗಳು ಅಂತಲೇ ಹೇಳ್ತಾರೆ ಅವರು. ಇಲ್ಲಿ ಮೊಹರಂ ಅರ್ಥಕ್ಕೆ ತುಂಬ ಮಹತ್ವದ ದಿನ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇದೊಂದು ಚಿಕ್ಕ ಕತೆ ಹೇಳ್ತೀನಿ, ಈಗ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಇಸ್ಲಾಂ ಧರ್ಮದ ಸ್ಥಾಪಕ ಪ್ರವಾದಿ ಮಹಮ್ಮದ್ ಅವರ ಮೊಮ್ಮಗ ಇಮಾಮ್ ಹುಸೇನ್ ಮತ್ತು ಇಮಾಮ್ ಹಸೀನ್ ಅನ್ನೋರು ಇಸ್ಲಾಂ ಧರ್ಮವನ್ನು ಉಳಿಸ್ಕೊಳ್ಳಲು ಸಲುವಾಗಿ ಇವರು ಒಂದು ಯುದ್ಧವನ್ನು ಮಾಡ್ತಾರೆ. ಆ ಯುದ್ಧದಲ್ಲಿ ಹುತಾತ್ಮರಾಗಿರ್ತಾರೆ. ಹಂಗಾಗಿ ಮೊಹರಂನ 10ನೇ ದಿನ ಈ ಮುಸ್ಲಿಮ್ಸರು ಅಂದರೆ ಶಿಯಾ ಅನ್ನೋ ಮುಸ್ಲಿಮ್ಸರು ಶೋಕಾಚರಣೆಯನ್ನು ಮಾಡ್ತಾ ಇರ್ತಾರೆ, ಉಪವಾಸ ಇರ್ತಾರೆ, ದುಃಖದಲ್ಲಿ ಇರ್ತಾರೆ. ಇಮಾಮ್ ಹುಸೇನ್ ಮತ್ತು ಇಮಾಮ್ ಹಸೀನ್ ಅವರ ಜೊತೆಯಲ್ಲಿ 72 ಹಿಂಬಾಲಕರು ಸಹ ಧರ್ಮವನ್ನು ಉಳಿಸ್ಕೊಳ್ಳಲು ಅವರೂ ಹುತಾತ್ಮರಾಗಿರ್ತಾರೆ. ಈ ಹುಸೇನ್ ಮತ್ತು ಹಸೇನ್ ಯಾರಂತ ಗೊತ್ತಾ? ಸೊ ಇವರಿಬ್ಬರು ಪ್ರವಾದಿ ಮಹಮ್ಮದ್ ಅವರ ಮಕ್ಕಳಾಗಿರ್ತಾರೆ, ಅಂದರೆ ಪ್ರವಾದಿ ಮಹಮ್ಮದ್ ಅವರ ಮೊಮ್ಮಕ್ಕಳಾಗಿರ್ತಾರೆ. ಈ ಧರ್ಮದ ಮಧ್ಯೆ ಯಾಕೆ ಯುದ್ಧ ಆಗುತ್ತೆ ಅಂದರೆ, ಯಜೀದ್ ಅನ್ನೋ ಒಬ್ಬ ರಾಜ ಈ ಮುಸ್ಲಿಮ್ಸರನ್ನು ಆಳ್ಬೇಕನ್ನೋ ಅವನಿಗೆ ತಲೆಯಲ್ಲಿ ಬರುತ್ತೆ. ಹಂಗಾಗಿ ಈ ಇಸ್ಲಾಂ ಧರ್ಮದಲ್ಲಿ ನಾನೇ ದೊಡ್ಡ ವ್ಯಕ್ತಿ ಆಗಿರಬೇಕು ಅನ್ನೋದು ಅವನ ತಲೆಯಲ್ಲಿ ಹೊಳೆಯುತ್ತೆ. ಹಂಗಾಗಿ ಈ ಮುಸ್ಲಿಮ್ಸರ ಮೇಲೆ ಅವನು ದಾಳಿ ಮಾಡಲಿಕ್ಕೆ ಹೋಗ್ತಾನೆ. ಅದರಲ್ಲಿ ಇಸ್ಲಾಂ ಸ್ಥಾಪಕ ಆಗಿರ್ತಕ್ಕಂಥ ಪ್ರವಾದಿ ಮಹಮ್ಮದ್ ಅವರ ಮೊಮ್ಮಕ್ಕಳ ಗೊತ್ತಾಗುತ್ತೆ. ಸೊ ಮೊಮ್ಮಕ್ಕಳು ಹುಸೇನ್ ಮತ್ತು ಹಸೀನ್ ಇಬ್ಬರೂ ಯುದ್ಧಕ್ಕೆ ಇಳಿತಾರೆ. ಸೊ ಅವರನ್ನು ಇವನು ಯಾರು ಯಜೀದ್ ಅನ್ನೋ ರಾಜ ಅವರ ವಶದಲ್ಲಿ ಮಾಡ್ಕೊಂಬಿಟ್ಟು ಈ ಹಸೇನ್ ಮತ್ತು ಹುಸೇನ್ ಮತ್ತು ಅವ್ರನ್ನ ಜೊತೆಯಲ್ಲಿರೋ 72 ಹಿಂಬಾಲಕರನ್ನು ಅವರ ವಶದಲ್ಲಿ ಮಾಡಿಕೊಂಡು 9 ದಿನಗಳ ಕಾಲ ತುಂಬ ಚಿತ್ರಹಿಂಸೆ ಕೊಟ್ಟು 9 ದಿನ ಅವ್ರ ಹತ್ರನೇ ಇಟ್ಕೊಂಡಿರ್ತಾನೆ. ಒಂದು ಕುಡಿಲಿಕ್ಕೆ ನೀರು ಸಮೇತ ಕೊಳ್ಳಾರ್ದಂಗೆ ಅವ್ರ ವಶದಲ್ಲೇ ಇಟ್ಕೊಂಡಿರ್ತಾರೆ. ಅದಾದಮೇಲೆ 10ನೇ ದಿನ ಅಂದರೆ ನಮ್ಮ ಮೊಹರಂನ ಕೊನೆಯ ದಿನ ಅಂತಲೇ ಹೇಳ್ಬೋದು. 10ನೇ ದಿನ ಅವ್ರನ್ನ ತುಂಬ ಕಠಿಣವಾಗಿ ಅವ್ರನ್ನ ಕೊಲ್ತಾನೆ. ಯಾರು? ಯಜೀದ್ ಅನ್ನೋ ರಾಜ. ಹಬ್ಬದ 10ನೇ ದಿನದಲ್ಲಿ ಮುಸ್ಲಿಮ್ಸರು ಮತ್ತು ಹಿಂದೂಗಳು ಉಪವಾಸ ಇರ್ತಾರೆ. ಯಾಕಂದರೆ ಅವತ್ತು ಆ ಹುಸೇನ್ ಮತ್ತು ಹಸೇನ್ 72 ಜನ ಹಿಂಬಾಲಕರನ್ನು ಕೊಂದಿರ್ತಾನೆ ಆ ಯಜೀದ್ ಅನ್ನೋನು. ಹಂಗಾಗಿ ಈ ಪೀರ್ಲಗಳನ್ನು ಕುಂದಿರಿಸಿ ಹುಸೇನ್ ಮತ್ತು ಕೆಲವೊಂದು 72ರಲ್ಲಿ ಮೇನ್ ಮುಖ್ಯವಾಗಿರೋಕ್ಕಂಥ ಹಿಂಬಾಲಕರ ಹೆಸರುಗಳನ್ನು ಹೇಳ್ಬಿಟ್ಟು ಅವ್ರ ಸಲುವಾಗಿ ಶೋಕಾಚರಣೆ ದುಃಖಾಚರಣೆಯನ್ನು ಮಾಡಿ ಈ ಹಬ್ಬವನ್ನು ಆಚರಿಸ್ತಾರೆ. ಈ ಪೀರ್ಲಗಳನ್ನು ಕೂಡಿಸಿರ್ತಾರೆ ಅಲ್ವಾ, ಆ ಜಾಗವನ್ನು ಅಶೂರ್ ಖಾನ್ ಅಂತ ಕರೀತಾರೆ. ಹಂಗಾಗಿ ಈ ಬೆಂಕಿಯನ್ನು ತುಳಿದ ಮೇಲೆ ಪೀರ್ಲಗಳನ್ನು ಪ್ರತಿಯೊಂದು ಮನೆಗೂ ಹೋಗಿಬಿಟ್ಟು, ಸೊ ಇವತ್ತಿಗೆ ಇವರು ಕೊನೆ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ಅವ್ರಿಗೆಲ್ಲರಿಗೂ ಕಾಣಿಸಿ ತೋರಿಸ್ಬಿಟ್ಟು ಪೀರ್ಲಗಳನ್ನು ಸೊ ಜಯ ನಮ್ಮದಾಗಲಿ ಅನ್ನೋ ಥರ ಆ ಭಾವನೆಯಿಂದ ಎಲ್ಲರೂ ಕಾಲಿಗೆ ನೀರು ಹಾಕಿ ಕಾಲಿಗೆ ಆಶೀರ್ವಾದ ಮಾಡಿಕೊಂಡು ಸೊ ನೆಕ್ಸ್ಟ್ ಅವರು ಹುತಾತ್ಮರ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇಂತಹ ಕತೆಗಳನ್ನು ನಾವು ಕೇಳಿರ್ತೀವಿ, ಇನ್ನೊಂದು ಓದಿರ್ತೀವಿ ಅಲ್ವಾ. ಸೊ ಅದಾದಮೇಲೆ ನನ್ನ ಮನಸ್ಸಲ್ಲಿ ಬರೋದೇನೆಂದರೆ, ಸೊ ಅವರು ಹುತಾತ್ಮರಾಗಿದ್ದಾರೆ ಅಂತ ಗೊತ್ತಾಯಿತು, ಸೊ ಕಥೆಯಲ್ಲಿ ಓದಿದ್ದೀವಿ ಅಲ್ವಾ. ಅದಾದಮೇಲೆ ಈ ಥರ ಇದ್ದಾಗ ನಮಗೆ ಯಾಕೆ ಜನಗಳಲ್ಲಿ ಮೈಗಳ ಮೇಲೆ ದೇವರು ಬರ್ತಾರೆ ಅಂತ ಹೇಳ್ತಾರೆ ಅಂತ ಅರ್ಥ ಆಗಲ್ಲ. ನಾನು ಹೇಳಿದ್ದು ತಪ್ಪು ತಿಳ್ಕೊಬೇಡಿ, ನನಗನ್ಸಿದ್ದು ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಮತ್ತು ಇನ್ನೂ ಓದ್ತಾ ಹೋದರೆ ತುಂಬಾ ಇದೆ, ಬಟ್ ನಾನು ಸ್ವಲ್ಪ ಮೇಯ್ನಾಗಿ ನಂಗೆ ತಿಳಿದಿರೋದು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋದು. ಬಟ್ ಮುಸ್ಲಿಮ್ಸರು ತುಂಬ ಜನ ಈ ಹಬ್ಬನ ಆಚರಣೆ ಮಾಡಲ್ಲ ಅನಿಸುತ್ತೆ. ಯಾಕಂದರೆ ಇದು ಶೋಕಾಚರಣೆ ಹಬ್ಬ, ಅವ್ರ ದುಃಖದಲ್ಲೇ ಇರೋರು. ಆಮೇಲೆ ನಮ್ಮ ಹಿಂದೂಗಳಂತೂ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಈ ಹಬ್ಬನ. ಎಲ್ಲ ಗೊತ್ತಾದಮೇಲೆ ಈ ಬೆಂಕಿನ ಯಾಕೆ ತುಳಿತಾರೆ ಅಂತ ನಾನು ನಿಜವಾಗ್ಲೂ ಇವತ್ತಿಗೂ ಗೊತ್ತೇ ಆಗಿಲ್ಲ. ಕೇಳಿದ್ರೂ ಗೊತ್ತಿಲ್ಲ, ಬೆಂಕಿ ತುಳಿತಾರೆ ಅಷ್ಟೇ, ದೇವರೇ ಮೈಯಲ್ಲಿ ಬಂದಿರುತ್ತೆ ಬೆಂಕಿ ತುಳಿತಾರೆ ಅಂತ ಹೇಳ್ತಾರೆ. ಬಟ್ ರೀಸನ್ ಅಂತೂ ಯಾರಿಗೂ ಗೊತ್ತಿಲ್ಲ ಬೆಂಕಿ ಏನಕ್ಕೆ ತುಳಿತಾರೆ ಅಂತ. ನಿಮಗೇನಾದರೂ ಪೀರ್ಲೆಗಳು ಬೆಂಕಿ ಏನಕ್ಕೆ ತುಳಿತಾರೆ ಅಂತ ಗೊತ್ತಾದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ.
ಮೊಹರಂನ 10ನೇ ದಿನಕ್ಕೆ ಮುಕ್ತಾಯ ಆದಮೇಲೆ ಅವತ್ತಿಂದ ಕರೆಕ್ಟಾಗಿ 11 ದಿನಕ್ಕೆ ಮತ್ತೆ ಮುಸ್ಲಿಮ್ಸರು ಅವರವರ ಮನೆಯಲ್ಲಿ 11ನೇ ದಿನ ಕಾರ್ಯಕ್ರಮ ಮಾಡ್ಕೊಳ್ತಾರೆ. ಅಂದರೆ ಅವರು ಮನೆಯಲ್ಲಿ ಅಡುಗೆಯನ್ನು ಮಾಡಿಕೊಂಡು ಓದಿಗೆಯನ್ನು ಮಾಡಿಬಿಟ್ಟು ಮನೆಯಲ್ಲಿ ಎಲ್ಲರನ್ನೂ ಕರೆದುಬಿಟ್ಟು ಊಟ ಮಾಡಿಸ್ತಾರೆ. ನನ್ನ ಪ್ರಕಾರ ಅದು ಮನೆಯಲ್ಲಿ ನಾವು ಯಾವ ರೀತಿ ಹುತಾತ್ಮರಾದಮೇಲೆ ನಾವು ಮನೆಯಲ್ಲಿ 11ನೇ ದಿನ ಕಾರ್ಯ ಅಂತ ಮಾಡ್ತೀವಿ ಅಲ್ವಾ, ಅವರೂ ಅದೇ ರೀತಿ 11ನೇ ದಿನ ಅವರೂ ಕಾರ್ಯ ಮಾಡ್ತಾರೆ. ಇದೆಲ್ಲ ನೋಡಿದ ಮೇಲೆ ನನ್ನ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.